ತೂಕ ಇಳಿಸುವವರಿಗೆ ಕಿವಿ ಹಣ್ಣು ಒಂದು ಅತ್ಯುತ್ತಮ ಸಾಥಿ. ಇದರಲ್ಲಿ ಕ್ಯಾಲರಿ ಕಡಿಮೆ ಮತ್ತು ನಾರಿನಂಶ ಹೆಚ್ಚಿರುವುದರಿಂದ ಇದು ನಿಮ್ಮ ಹೊಟ್ಟೆಯನ್ನು ಬೇಗ ತುಂಬಿಸುತ್ತದೆ ಮತ್ತು ಅನಗತ್ಯ ಹಸಿವನ್ನು ತಡೆಯುತ್ತದೆ. ತೂಕ ಇಳಿಸಿಕೊಳ್ಳಲು ಕಿವಿ ಹಣ್ಣಿನ ಡಯಟ್ ಪ್ಲಾನ್. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿಯಿರಿ. ಇದರ ಅರ್ಧ ಗಂಟೆಯ ನಂತರ 1 ಕಿವಿ ಹಣ್ಣನ್ನು ಸೇವಿಸಿ. ಇದು ನಿಮ್ಮ ಮೆಟಬಾಲಿಸಂ ಅನ್ನು ಚುರುಕುಗೊಳಿಸುತ್ತದೆ. ಉಪಹಾರದ ಸಮಯದಲ್ಲಿ ಕಿವಿ ಓಟ್ಸ್. ನೀವು ಓಟ್ಸ್ ಅಥವಾ ಉಪಮಾ ಸೇವಿಸುವವರಾಗಿದ್ದರೆ ಅದರ ಮೇಲೆ ಕಿವಿ ಹಣ್ಣಿನ ಸ್ಲೈಸ್ಗಳನ್ನು ಹಾಕಿ ಸೇವಿಸಿ. ಇಲ್ಲ ಅಂದ್ರೆ ಕಿವಿ ಸ್ಮೂದಿ. 1 ಕಿವಿ ಹಣ್ಣು, ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಅರ್ಧ ಕಪ್ಪು ಮೊಸರು ಸೇರಿಸಿ ಸ್ಮೂದಿ ಮಾಡಿ ಕುಡಿಯಿರಿ. ಇದು ಪ್ರೋಟೀನ್ ಮತ್ತು ಫೈಬರ್ನಿಂದ ಕೂಡಿದ್ದು ಮಧ್ಯಾಹ್ನದವರೆಗೆ ಹಸಿವಾಗದಂತೆ ತಡೆಯುತ್ತದೆ. ಮಧ್ಯಾಹ್ನದ ಸ್ನ್ಯಾಕ್ಸ್ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್. ಸಾಯಂಕಾಲ 4 ಗಂಟೆ ಸುಮಾರಿಗೆ ಹಸಿವಾದಾಗ ಸಮೋಸ ಅಥವಾ ಬಿಸ್ಕೆಟ್ ತಿನ್ನುವ ಬದಲು 1 ಕಿವಿ ಹಣ್ಣನ್ನು ಕತ್ತರಿಸಿ ಅದಕ್ಕೆ ಚಿಟಿಕೆ ಕಪ್ಪು ಉಪ್ಪು ಉದುರಿಸಿ ತಿನ್ನಿರಿ. ಇದು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ. ರಾತ್ರಿಯ ಊಟದ ಮೊದಲು. ರಾತ್ರಿ ಊಟಕ್ಕೆ 30 ನಿಮಿಷಗಳ ಮೊದಲು ಕಿವಿ ಹಣ್ಣನ್ನು ಸೇವಿಸುವುದರಿಂದ ನೀವು ರಾತ್ರಿ ಅತಿಯಾಗಿ ಊಟ ಮಾಡುವುದನ್ನು ತಪ್ಪಿಸಬಹುದು. ತೂಕ ಇಳಿಕೆಗೆ ಕಿವಿ ಹಣ್ಣು ಹೇಗೆ ಕೆಲಸ ಮಾಡುತ್ತದೆ? ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಲೋ ಜಿಐ. ಕಿವಿ ಹಣ್ಣು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ತಕ್ಷಣವೇ ಹೆಚ್ಚಿಸುವುದಿಲ್ಲ. ಇದು ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯುತ್ತದೆ. ವಿಟಮಿನ್ ಸಿ ಮತ್ತು ಕಾರ್ನಿಟೈನ್. ಕಿವಿ ಹಣ್ಣಿನಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿನ ಕೊಬ್ಬನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ನಾರಿನಂಶ ಅಂದರೆ ಫೈಬರ್. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಅಂದರೆ ಡಿಟಾಕ್ಸ್ ಮಾಡಲು ನೆರವಾಗುತ್ತದೆ. ನೆನಪಿಡಿ, ಕೇವಲ ಕಿವಿ ಹಣ್ಣು ತಿಂದರೆ ತೂಕ ಇಳಿಯುವುದಿಲ್ಲ. ಇದರ ಜೊತೆಗೆ ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯಿರಿ, 30 ನಿಮಿಷಗಳ ಕಾಲ ನಡಕೆ ಅಥವಾ ವ್ಯಾಯಾಮ ಮಾಡಿ, ಸಕ್ಕರೆ ಮತ್ತು ಎಣ್ಣೆಯುಕ್ತ ಪದಾರ್ಥಗಳಿಂದ ದೂರವಿರಿ.